ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೂಲಿ ನೀಡಿದರೆ ದೂರು ನೀಡಿ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಶಿಡ್ಲಘಟ್ಟ. ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ, ಕಾರ್ಮಿಕ, ರೇಷ್ಮೆ ಹಾಗೂ ಆರೋಗ್ಯ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ರೇಷ್ಮೆ ನೂಲು ಬಿಚ್ಚಣಿಕೆ ಕಾರ್ಮಿಕರಿಗೆ ಆಯೋಜಿಸಿದ ಕಾನೂನು ಅರಿವು ಮತ್ತು ಉಚಿತ ಕಾನೂನು ನೆರವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿದರು. ಸರ್ಕಾರ 8 ಗಂಟೆಗಳ ಕೆಲಸಕ್ಕೆ ಕನಿಷ್ಠ ದಿನಗೂಲಿಯನ್ನು 581.72 ರು ಎಂದು ನಿಗದಿಪಡಿಸಿದೆ. ಇದಕ್ಕಿಂತ ಕಡಿಮೆ ವೇತನ ನೀಡಿದರೆ ಕಾರ್ಮಿಕ ಇಲಾಖೆಗೆ ಅಥವಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ನೀಡಬಹುದು. 14 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಹಾಗೂ 14 ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಗೆ ನೇಮಿಸುವುದು ಅಪರಾಧ. ಉಲ್ಲಂಘಿಸಿದರೆ 6 ತಿಂಗಳಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 20,000 ರು ದಿಂದ 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಕಾರ್ಮಿಕ ಇಲಾಖೆ ಅಧಿಕಾರಿ ಶಬಾನಾ ಅಜ್ಮಿ ಮಾತನಾಡಿ, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಕಲ್ಪಿಸುವುದು ಕಡ್ಡಾಯ ಎಂದರು. ನೈಸರ್ಗಿಕ ಮರಣಕ್ಕೆ 10,000 ರು, ಅಪಘಾತ ಮರಣ, ಅಂಗವೈಕಲ್ಯಕ್ಕೆ 1 ಲಕ್ಷ ಹಾಗೂ ಚಿಕಿತ್ಸೆಗೆ 50,000 ರು ವರೆಗೆ ನೆರವು ಸಿಗಲಿದೆ. ಶಿಡ್ಲಘಟ್ಟದಲ್ಲಿ 440 ಕಾರ್ಮಿಕರಿಗೆ ಕಾರ್ಡ್ ವಿತರಿಸಲಾಗುತ್ತಿದ್ದು, ಉಳಿದವರು ಆಧಾರ್ ಬ್ಯಾಂಕ್ ಖಾತೆಯೊಂದಿಗೆ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, ಸಂವಿಧಾನದ ವಿಧಿ 21 ಮತ್ತು 23ರ ಅಡಿ ಕಾರ್ಮಿಕರಿಗೆ ಶೋಷಣೆಯ ವಿರುದ್ಧ ರಕ್ಷಣೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಮೊಹಮ್ಮದ್ ರೋಷನ್ ಶಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು, ಕಾರ್ಮಿಕ ಇಲಾಖೆ ಶಬಾನ್ ಅಜ್ಮಿ ಅಧಿಕಾರಿ, ಎಂ ಮಂಜುಳಾ ಕಾರ್ಮಿಕ ನಿರೀಕ್ಷಕಿ, ವಕೀಲರ ಸಂಘ ಎ ನಾರಾಯಣಸ್ವಾಮಿ ಅಧ್ಯಕ್ಷರು, ಸಿಜಿ ಭಾಸ್ಕರ್ ಕಾರ್ಯದರ್ಶಿ, ಉಮೇಶ್ ರೇಷ್ಮೆ ಇಲಾಖೆ ಉಪನಿರ್ದೇಶಕರು, ಮನೋಹರ್ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ, ಮೊಹಮ್ಮದ್ ಅಮಾನುಲ್ಲಾ ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ, ಎಸ್ ಮಂಜುಳಾ ಜಿಲ್ಲಾ ಅಧ್ಯಕ್ಷರು, ನವೀನ್, ಮಾಲಾ, ಗಿರಿ, ಶೈಲಜಾ, ಶಾರದಮ್ಮ, ಲಕ್ಷ್ಮಿ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಾಯಿತು ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ವರದಿ ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ, ಎನ್ಕೆಎಸ್ ಟಿವಿ4. ತಿಳಿಸಿದ್ರು. ಅದೇ ರೀತಿ ಒಂದನೇದಾಗಿ ಸಂಘಟಿತ ಕಾರ್ಮಿಕರಿಗೆ ತೊಂದರೆ ಇಲ್ಲ, ಅಸಂಘಟಿತ ಕಾರ್ಮಿಕರಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಅಸಂಘಟಿತ ಕಾರ್ಮಿಕರು ಯಾರೆಂದ್ರೆ ಸುಮಾರು 1886ರಲ್ಲಿ ಚಿಕಾಗೋನಲ್ಲಿ ಅಸಂಘಟಿತ ಕಾರ್ಮಿಕರು ಹೋರಾಟ ನಡೆಸಿದ್ರು. ನಮ್ಮ ಹಕ್ಕುಗಳ ಬಗ್ಗೆ ಈ ಒಂದು ಇಡೀ ವಿಶ್ವದಲ್ಲೇ ನಮ್ಗೆ ಅಸಂಘಟಿತ ಸಂಘಟಿತ ಜಾಸ್ತಿ ಇದ್ದಾರೆ, ಅದಕ್ಕೆ ನಮ್ಮ ಹಕ್ಕುಗಳು ಕೊಡಬೇಕು ಅಂತ. ಆವಾಗ ಇಲಿಯನ್ಸ್ ಮಾರ್ಕೆಟ್ ಹತ್ರ ತುಂಬಾ ದುರ್ಬಲವಾಗಿ ಅವರಿಗೆ ಕಿರುಕುಳ ಕೊಟ್ಟರು. ಆ ಕಿರುಕುಳ ಕೊಟ್ಟಿದ ಬಗ್ಗೆ ಅವರಿಗೆ ಶಿಕ್ಷೆನೂ ಆಯ್ತು. ಆ ಒಂದು ಶಿಕ್ಷೆ ಆದ್ಮೇಲೆ 1882, 1883, 84 ಇಡೀ ವಿಶ್ವ ಅದೇ ಎಲ್ಲ ಸುತ್ತಾಡಿ ಈ ಒಂದು ಕಾರ್ಯಕ್ರಮ ಅಸಂಘಟಿತರ ಬಗ್ಗೆ ತುಂಬಾ ಹೋರಾಡಿ ಇದು ಮಾಡಿದ್ರು. ಆಮೇಲೆ ನಮ್ಮ ಭಾರತ ದೇಶದಲ್ಲಿ 2008ರಲ್ಲಿ ಒಂದು ಕಾನೂನು ತಂದ್ರು ಅಸಂಘಟಿತ ಕಾರ್ಮಿಕರ ಬಗ್ಗೆ, ಅವರ ಸವಲತ್ತುಗಳ ಬಗ್ಗೆ ಸರ್ಕಾರಗಳಿಗೆಲ್ಲೂ ಕೇಂದ್ರ ಸರ್ಕಾರ ಮುಟ್ಟಿಸ್ತು. ಅದೇ ರೀತಿ ತಾವು ಅಸಂಘಟಿತ ಕಾರ್ಮಿಕರು ಏನಿದ್ದೀರೋ ಅವರೆಲ್ಲರೂ 1926ರಲ್ಲಿ ಟ್ರೇಡ್ ಯೂನಿಯನ್ ಒಂದು ಆಕ್ಟ್ ತಂದ್ರು. ಆ ಆಕ್ಟ್ ಪ್ರಕಾರವಾಗಿ ತಾವೆಲ್ಲರೂ ನೋಂದಣಿ ಮಾಡಿಸ್ಕೋಬೇಕು. ಯಾಕಂದ್ರೆ ನಿಮ್ಮ ಇವತ್ತೊಂದು ಕಾರ್ಯಕ್ರಮದಲ್ಲಿ ಒಂದು ನೂಲು ಬಿಚ್ಚುವ ಇವರಿಗೆ ಒಂದು ಕಾರ್ಡ್ ಎಲ್ಲ ಕೊಡಕ್ಕೂ ಬರ್ತಾ ಇದ್ದಾರೆ. ಅದೇ ರೀತಿ ನೀವು ಯಾವುದೇ ರೀತಿಯಾಗಿ ಸವಲತ್ತುಗಳು ಬೇಕಾಗಿದ್ರೆ ನೀವು ಟ್ರೇಡ್ ಯೂನಿಯನ್ ಪ್ರಕಾರವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಅದೇ ರೀತಿ ಏನು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ, ಅಂಬೇಡ್ಕರ್ ಕಾರ್ಮಿಕರ ಸಹಾಯ ವಾಸ್ತವವಾಗಿ ಅಂಬೇಡ್ಕರ್ ಅವರು 1891ರಲ್ಲಿ ಅಂಬೇವಾಡಿ ಗ್ರಾಮದಲ್ಲಿ ಹುಟ್ಟಿ ಆ ಒಂದು ಇಡೀ ಅಶ್ವತ್ಥತೆಯಿಂದ ಇದು ಮಾಡಿ ಈ ಒಂದು ನಮ್ಮ ಭಾರತ ಸಂವಿಧಾನನ ಬರೆದು ಆ ಸಂವಿಧಾನದಲ್ಲಿ ನಿಮ್ಮ ಅಸಂಘಟಿತ ಕಾರ್ಮಿಕರಿಗೆ ಆರ್ಟಿಕಲ್ 21, ಆರ್ಟಿಕಲ್ 23ರಲ್ಲಿ ಏನು ಅಸಂಘಟಿತ ಕಾರ್ಮಿಕರಿಗೆ ಸವಲತ್ತುಗಳಿಲ್ವೋ ಎಲ್ಲ ಸ್ಟೇಟ್ ಅಲ್ಲಿ, ರಾಜಸ್ಥಾನದಲ್ಲಿ ಒಂದು ಬಂದಿದೆ, ಮಧ್ಯಪ್ರದೇಶದಲ್ಲಿ ಒಂದು ಬಂದಿದೆ, ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಬಂದಿದೆ. ನೀವು ಕಡಿಮೆ ವೇತನ ಕೊಡ್ತಿದ್ರೆ ನಮ್ಮ ಹಿರಿಯ ಸಿವಿಲ್ ಏನ್ ಹೇಳಿದ್ರು, ನೀವು ಒಂದು ದೂರು ಕೊಟ್ಟರೆ ಸಾಕು, ನಮ್ಮ ಇಲಾಖೆ ನಮ್ಮ ಲೀಗಲ್ ಏಡ್ಗೆ ಆ ಒಂದು ಇದರಲ್ಲಿ ಪರಿಶೀಲನೆ ಮಾಡಿ ಆ ಥರದ ಕೊಟ್ಟಿದ್ದು ಎಲ್ಲ ನಮ್ಮ
4 ಸ್ಟೇಟಲ್ಲಿ ಆ ಒಂದು ವೇತನ ಬಗ್ಗೆ ಅವರು ಪರಿಷ್ಕರಣೆ ಮಾಡಿ ಅವರಿಗೆ ನಿಗದಿತ ಸ್ಯಾಲರಿ ಕೊಡಲೇಬೇಕು ಎಂದು ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ, ಮಧ್ಯಪ್ರದೇಶದಲ್ಲಿ ಆಗಿದೆ, ರಾಜಸ್ಥಾನದಲ್ಲಿ ಆಗಿದೆ. ಎಲ್ಲಾ ಕಡೆಯಿಂದನೂ ನಿಮಗೆ ಒಳ್ಳೆ ಸವಲತ್ತುಗಳು ಇದೆ. ಆ ಒಂದು ಸವಲತ್ತುಗಳು ಇದೆ ಅಂದಮೇಲೆ ಮತ್ತೆ ಈಗ ಅಸಂಘಟಿತ ಕಾರ್ಮಿಕರು ಎಲ್ಲೆಲ್ಲ ನಮ್ಮ ಶಿಡ್ಲಘಟ್ಟದಲ್ಲೇ ಹೆಚ್ಚಿಗೆ ಕಾರ್ಖಾನೆಗಳಿದೆ. ಅದ್ರಲ್ಲಿ ನಮ್ಮ ಹಿರಿಯ ಶಿವಲ್ಲಾಧೀಶರಿಗೆ ಒಂದು 50,000 ತಕೊಂಡು ಮತ್ತೆ ಅವ್ರನ್ನ ಜೀತದಾಳಾಗೆ ಇಟ್ಕೊಂಡು ಮತ್ತೆ ಅದೇ ಇನ್ನ ಬೆಂಕಿ ಕಟ್ಟಿ ತಗೊಳ್ರಿ, ಮತ್ತೆ ಸಿಮೆಂಟ್ ಇದಾಗಲಿ ಎಲ್ಲಾ ಇದರಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಜಾಸ್ತಿ ಬೆಳಗ್ಗೆಯಿಂದ ಹಿಂದೆ ಇತ್ತು. ನಮ್ಮ ಭಾರತ ದೇಶವನ್ನ ಡಚ್ಚರು, ಪೋರ್ಚುಗೀಸರು, ಇಂಗ್ಲಿಷರು ಆಡ್ತಾ ಇದ್ರು. ಆ ಒಂದು ಕಾಲದಲ್ಲಿ ನಮ್ಮ ಇಂಗ್ಲಿಷರ ವಿರುದ್ಧ ನಮ್ಮ ನಾವಿಕರು ಎಲ್ಲ ಇಂಗ್ಲೆಂಡ್ ಅಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ಅವ್ರಿಗೆ ನಮ್ಮ ಸ್ವಾತಂತ್ರ್ಯ ಕೊಡ್ಬೇಕಂದ್ರೆ ಎಲ್ಲ ಇದ್ರಲ್ಲಿ ಈ ಒಂದು ಹಾಕ್ತಲ್ಲೇ ಅವರು ಎದ್ದೇಳಿದ್ರು ಅಸಂಘಟಿತ ಕಾರ್ಮಿಕರಾಗಿ. ಆ ಎದ್ದೇಳಿದ ಮೇಲೆ ಅವರು ನಮ್ಗೆ ಭಾರತ ಅನ್ನೋದು ಬಿಟ್ಕೊಟ್ಟು ಹೋದ್ಮೇಲೆ ನಮ್ಮ ಈ ಒಂದು ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು ಆ ಸಂವಿಧಾನ ಪ್ರಕಾರವಾಗಿ ಆರ್ಟಿಕಲ್ 21, ಆರ್ಟಿಕಲ್ 23ರಲ್ಲಿ ಕಡಿಮೆ ವೇತನದಲ್ಲಿ ಯಾರು ದೂರು ಕೊಟ್ರೆ ಅವ್ರಿಗೆ ಎಲ್ಲಾ ಈ ಸವಲತ್ತುಗಳು ಕೊಡ್ಬೇಕಂದು ಇದಿದೆ. ನೀವು ಎತ್ತೆಚ್ಚಿಕೊಂಡು ಈ ದಿವಸ ಈ ಕಾರ್ಯಕ್ರಮಗಳು ನಾವು ಸುಮಾರು ವರ್ಷಗಳಿಂದ ನಮ್ಮ ಸಾಹೇಬ್ ವೃದ್ಧಂಗ ಮಾಡ್ತಾನೆ ಇದ್ದೀವಿ. ಇವತ್ತೊಂದು ಒಳ್ಳೆ ಸುದ್ದಿ, ಒಳ್ಳೆ ಸಂತೋಷ ಏನಂದ್ರೆ ಎಲ್ಲಾ ಜನ ಬಂದಿದ್ದೀರಾ. ಈ ಒಂದು 10-20 ಜನ ಸೇರಿದ್ರೆ ಸಾಕು, ಇವತ್ತು ಬಂದಿದ್ದೀರಾ, ಸಂತೋಷ. ಈ ಕಾನೂನನ್ನ ತಿಳುವಳಿಕೆ ತಗೊಂಡು ನೀವು ಅಸಂಘಟಿತರಾಗ್ಬರಿ, ಸಂಘಟಿತರಾಗಿ ಒಳ್ಳೆ ಸವಲತ್ತುಗಳನ್ನು ಪಡೆದು ಸರ್ಕಾರದಿಂದ ಮೇಡಮ್ ಅವರಿದ್ದಾರೆ, ನಮ್ಮ ಹಿರಿಯ ಇಲಾಖೆಯವರಿದ್ದಾರೆ, ಅವರು ತಿಳಿಸ್ತಾರೆ ಏನೇನು ಸವಲತ್ತುಗಳು ಬೇಕಂದು. ಆ ಒಂದು ಇದ್ರ ಬಗ್ಗೆ ಸಮಾವೇಶ ನೀವು ನಿಮ್ಮ ಕಷ್ಟ ಏನೇ ಇದ್ರು ದಯವಿಟ್ಟು 14 ವರ್ಷಕ್ಕಿಂತ ಕಡಿಮೆ ಇರಲಿ ಅಥವಾ 18 ವರ್ಷಕ್ಕಿಂತ ಕಡಿಮೆ ಇರಲಿ ಅಂತ ಮಕ್ಕಳನ್ನ ದಯವಿಟ್ಟು ಕೆಲಸಗಳಿಗೆ ಕಳಿಸ್ಬೇಡಿ. ಕಳಿಸೋದವನು ತಪ್ಪು, ಸೇರಿಸ್ಕೊಂಡವನು ತಪ್ಪು. ಸೇರಿಸ್ಕೊಂಡು ಒಳ್ಳೇದ್ ಮಾಡೋದಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ರು ಕಾನೂನು ಅಡಿಯಲ್ಲಿ ಅವನು ತಪ್ಪಿಸ್ತಾನೆ ಆಗ್ತಾನೆ. ಅದಕ್ಕೆ ಉಳಿಗಾಲ ಇಲ್ಲ. ಬಾಲಕಾರ್ಮಿಕರು ಅಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ದುಡಿಯುವ ಮಗು. ಅವರು ರೈಲ್ವೆ ಮೂಲಕ ಪ್ರಯಾಣಿಸುವ ಸರಕುಗಳು ಅಥವಾ ಅಂಚೆ ಸಾಗಣೆ ಮಾಡುವ ಕ್ಷೇತ್ರ ಆಗಿರ್ಬೋದು, ರೈಲ್ವೆ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಅಥವಾ ಯಾವುದೇ ಬಂದರಿನ ಏರಿಯಾ ಆಗಿರ್ಬೋದು, ಅಥವಾ ತಾತ್ಕಾಲಿಕ ಲೈಸೆನ್ಸ್ ಹೊಂದಿರುವ ಅಂಗಡಿಗಳಲ್ಲಿ ಪಟಾಕಿಗಳು, ಸಿಡಿಮದ್ದುಗಳು ಮಾರಾಟ ಮಾಡುವ ಅಂಗಡಿಗಳಾಗಿರ್ಬೋದು, ಬೀಡಿ ತಯಾರಿಕೆ, ಜಮಖಾನೆ, ಸಿಮೆಂಟ್ ಚೀಲ ತಯಾರು ಮಾಡುವುದು ಅಥವಾ ತುಂಬುವುದು, ಬಟ್ಟೆ ಮುದ್ರಣ, ಬಣ್ಣ ಹಾಕುವುದು, ಬೆಂಕಿ ಕಡ್ಡಿಗಳು, ಸ್ಫೋಟಕಗಳು ತಯಾರು ಮಾಡುವ ಅಂಗಡಿಗಳು, ಆಭ್ರಕ, ಅರಗು, ಸಾಬೂನು ತಯಾರಿಕೆ, ಚರ್ಮ ಹದ ಮಾಡುವುದು ಅಥವಾ ಉಣ್ಣೆ ಸ್ವಚ್ಛಗೊಳಿಸುವುದು, ಕಟ್ಟಡ ನಿರ್ಮಾಣ, ಬಳಪ ತಯಾರಿಕೆ, ಪ್ಯಾಕಿಂಗ್, ಶಿಲೆಗಳಂತ ಉತ್ಪಾದನೆ ಅಂದರೆ ಟೈಲ್ಸ್ ವಗೇರೆಗಳು, ರೇಷ್ಮೆ ಕೆಲಸಗಳು ಹಾಗೂ ವಿಷಪೂರಿತ ಲೋಹಗಳು ತಯಾರು ಮಾಡುವಂತಹ ಕಾರ್ಖಾನೆ ಅಥವಾ ಅಂಗಡಿಗಳು. ಇಷ್ಟೆಲ್ಲ ಕೂಡ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಕ್ಕಳನ್ನ ನೀವು ಏನೇ ಒಳ್ಳೇದಕ್ಕಾದ್ರೂ ನೆನೆಸ್ಕೊಳ್ಳಿ, ಏನಕ್ಕಾದ್ರೂ ನೆನೆಸ್ಕೊಳ್ಳಿ, ಅಪರಾಧಿ ಆಗ್ತೀರಾ. ಯಾರು ಕಳಿಸ್ಕೊಡ್ತೀರಾ ಅವರು ಕೂಡ ಅಪರಾಧಿ ಆಗ್ತೀರಾ. ಹಾಗೆ ದಯವಿಟ್ಟು ಈ ಒಂದು ವಿಚಾರನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ರೇಷ್ಮೆಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಕೆಲಸಕ್ಕೆ ದಯವಿಟ್ಟು ನೇಮಿಸ್ಕೋಬೇಡಿ. ನೇಮಿಸ್ಕೊಂಡ್ರೆ ಅಪರಾಧ ಆಗುತ್ತೆ. ಕಾಯ್ದೆ ಕಲಂ 14 ಪ್ರಕಾರ ಒಂದು ವೇಳೆ ಆ ರೀತಿ ಮಕ್ಕಳನ್ನ ನೇಮಿಸ್ಕೊಂಡಿದ್ದಲ್ಲಿ 6 ತಿಂಗಳಕ್ಕಿಂತ ಕಡಿಮೆ ಇಲ್ಲದಂತಹ ಜೈಲುವಾಸ ಅಥವಾ 2 ವರ್ಷಗಳಿಗೆ ವಿಸ್ತರಿಸಬಹುದಾದಂತಹ ಜೈಲುವಾಸ ಮತ್ತು 20,000ಕ್ಕಿಂತ ಕಡಿಮೆ ಇಲ್ಲದಿರುವಂತಹ ಫೈನ್. ಅದು ಆ ಫೈನ್ 50,000ವರೆಗೂ ವಿಸ್ತರಿಸಬಹುದು. ಮತ್ತೆ ನೀವೇನಾದ್ರೂ 2ನೇ ಬಾರಿ ಆ ಮಗುನ ನೇಮಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ, ಒಂದ್ಸತಿ ನಿಮ್ಮನ್ನ ಮತ್ತೆ 2ನೇ ಸತಿ ಆ ಮಗುನ ಅಥವಾ ಇನ್ಯಾವುದೇ ಮಗುನ ನೇಮಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ 2ನೇ ಅಪರಾಧಕ್ಕೆ ಕಡಿಮೆ ಅಂದ್ರೆ 1 ವರ್ಷ ಕಾರಾಗೃಹ ಜೈಲುವಾಸ ಮತ್ತು ವಿಸ್ತರಿಸಬಹುದು ಅಂದ್ರೆ 1 ವರ್ಷಕ್ಕಿಂತ 3 ವರ್ಷದವರೆಗೂ ಕಾರಾಗೃಹ ಕೋರ್ಟ್ ಅವರು ನಿಮಗೆ ಜೈಲುವಾಸ ವಿಧಿಸಬಹುದು. ಜೊತೆಗೆ 50,000ದಿಂದ 1 ಲಕ್ಷದವರೆಗೂ ದಂಡ ಕೂಡ ವಿಧಿಸಬಹುದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಿಮ್ಮಲ್ಲಿ ಮನವಿ ಮತ್ತು ಕಳಕಳಿ ಪ್ರಾರ್ಥನೆ, ನಾನು ದಯವಿಟ್ಟು ಮಕ್ಕಳನ್ನ, ಅದರಲ್ಲೂ ಮುಖ್ಯವಾಗಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅಥವಾ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಿಮ್ಮ ರೇಷ್ಮೆ ಉತ್ಪಾದನೆ ಮಾಡುವಂತಹ ಯಾವುದೇ ವಿಚಾರಕ್ಕೂ ನೇಮಿಸಿಕೊಳ್ಳತಕ್ಕದ್ದಲ್ಲ. ನೀವೇನಾದ್ರೂ ಗೊತ್ತಿದ್ದು ಮಾಡಿದಲ್ಲಿ ಕೂಡ ಅದು ಅಪರಾಧನೆ ಆಗುತ್ತೆ. ಮುಖ್ಯವಾಗಿ ನಾವು ಅದೇ ಕಾಯ್ದೆಯ ಸೆಕ್ಷನ್ 79 ಪ್ರಕಾರ ನೋಡೋದಾದ್ರೆ ಮಕ್ಕಳನ್ನು ಜೀತದಾಳವಾಗಿ ನೇಮಿಸಿಕೊಂಡ್ರೆ
ಅಂದ್ರೆ ನಿಮ್ ತಂದೆಗೆ ನಾನು 50,000 ಕೊಟ್ಬಿಟ್ಟಿದ್ದೀನಿ, 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ, ನಿಮ್ಮ ಅಪ್ಪ ತೀರೋಗಿದ್ದಾನೆ, ನಿಮ್ಮ ಅಮ್ಮ ಬದುಕಿಲ್ಲ, ಇಲ್ಲ ಎಲ್ಲ ಹೊಟ್ಟೋಗಿದ್ದಾರೆ, ನೀನ್ ಬಂದು ದುಡಿ ಅಂತ ಹೇಳ್ಬಿಟ್ಟು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಬಲವಂತವಾಗಿ ಜೀತದಾಳು ರೂಪದಲ್ಲಿ ನೀನು ತಗೊಂಡು ಬಂದು ಏನಾದ್ರು ಅಡ್ವಾನ್ಸ್ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ನೇಮಿಸ್ಕೊಂಡಿದ್ದೆ ಆದರೆ ಕೆಲಸಕ್ಕೆ ಕಡಿಮೆ ಅಂದ್ರೆ 7 ವರ್ಷಗಳಿಗೆ ಸಜಾ 1 ಲಕ್ಷವರೆಗೂ ದಂಡ. ಅದೇ ರೀತಿ ಮಕ್ಕಳನ್ನು ಮಾಹಿತಿಗೆ ಒಳಪಡಿಸುವುದು ಕೂಡ ಅಪರಾಧ. ಅದಕ್ಕೂ ಕಲಂ 81 ಪ್ರಕಾರ 5 ವರ್ಷಗಳಿಗೆ ವಿಸ್ತರಿಸಬಹುದಾದ ಜೈಲುವಾಸ ಮತ್ತು 1 ಲಕ್ಷ ದಂಡ. ಮತ್ತು ಭಾರತೀಯ ದಂಡ ಸಂಹಿತೆ ಕಲಂ 374 ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಅಥವಾ ಮಕ್ಕಳನ್ನು ಬಲವಂತದ ದುಡಿಮೆಗೆ ಅಥವಾ ಕೆಲಸಕ್ಕೆ ನೇಮಿಸಿಕೊಂಡಲ್ಲಿ ಅಂತಹ ಅಪರಾಧಕ್ಕೂ ಕೂಡ 1 ವರ್ಷ ಸಜಾ. ಮತ್ತೆ ಕನಿಷ್ಠ ವೇತನ ಕಾಯ್ದೆ ಅಂತ ಇರುತ್ತೆ, ಮಿನಿಮಮ್ ವೇಜಸ್ ಆಕ್ಟ್. ಅದ್ರ ಪ್ರಕಾರ ಈ ವರ್ಷದಿಂದ ಸಾಲಿನ ಒಂದು ಕನಿಷ್ಠ ವೇತನ ಎಷ್ಟು ಅಂದ್ರೆ 581 ರೂಪಾಯಿ 72 ಪೈಸೆ. ಅಂದ್ರೆ ಅದಕ್ಕಿಂತ ಕಡಿಮೆ ಪ್ರತಿದಿನ ನಿಮ್ಮ ಕೂಲಿ ನಿಮ್ಮ ಮಾಲೀಕ ಮಾಡೋದಿಲ್ಲ. ನೀವು ಏನು ಅವ್ರ ಹತ್ರ ದುಡಿತೀರಾ 8 ಅವರ್ಸ್, ಆ 8 ಅವರ್ಸ್ಗೋಸ್ಕರ 581 ರೂಪಾಯಿ 72 ಪೈಸೆ ಕಾನೂನು ನಿಗದಿ ಮಾಡಿದೆ. ಅದು ಪ್ರತಿ ವರ್ಷ ಒಂದು 10% ಅಥವಾ 20% ಆಯಾ ಒಂದು ಊರಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿಗಳು, ಆರ್ಥಿಕ ಸ್ಥಿತಿಗತಿಗಳು ನೋಡಿ ಗೌರ್ಮೆಂಟ್ ಮತ್ತೆ ಅದನ್ನ ಆ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ಹೆಚ್ಚಿಸ್ತಾ ಹೋಗ್ತಾ ಇರ್ತಾರೆ. ಇವತ್ತಿನ ಸಾಲಿಗೆ ನೀವು ಏನ್ 8 ಅವರ್ಸ್ ಕೆಲಸ ಮಾಡ್ತೀರಾ, ಆ 8 ಅವರ್ಸ್ಗೆ 581 ರೂಪಾಯಿ 72 ಪೈಸೆ ನಿಮ್ಮ ಮಾಲೀಕರು ನಿಮ್ಗೆ ಕೊಡಲೇಬೇಕು. ಸರ್ ನಾನು ಕೊಡೋದಿಲ್ಲ, ಕೇಳಿದ್ರು ತೊಂದರೆ ಮಾಡ್ತಾರೆ, ಒಂದಿಷ್ಟು ಕೊಡ್ತಾರೆ ಒಂದಿಷ್ಟು ಕೊಡೋದಿಲ್ಲ, ಏನ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಸಂಬಂಧಪಟ್ಟಂತಹ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿರ್ತಾರೆ, ತಾಲೂಕು ಲೆವೆಲ್ ಅಲ್ಲೂ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲೂ ಇರ್ತಾರೆ, ಅವ್ರಿಗೆ ಹೋಗಿ ದೂರನ್ನ ಕೊಡತಕ್ಕದ್ದು. ಸೌಲಭ್ಯಗಳಿದೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರಿದ್ದಾರೆ, ಅದು ನಿಮ್ಗೆ ವಿಚಾರನ ತಿಳಿಸ್ತಾರೆ. ನಾನು ಮುಖ್ಯವಾಗಿ ಈಗಾಗಲೇ ಹೇಳಿದ್ನಲ್ಲ, ಇಲ್ಲಿ ರೇಷ್ಮೆ ಕೆಲಸಗಳು ಬಹಳ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಈ ರೀತಿ ಅಡ್ವಾನ್ಸ್ ಕೊಟ್ಟಿ ಅವ್ರನ್ನ ಜೀತದಾಳುಗಳ ತರ ತೊಂದರೆಗೊಳಪಡಿಸುವಂತ ಸಂದರ್ಭಗಳು ಜಾಸ್ತಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ನೀವು ಕೆಲಸಗಳಿಗೆ ಯಾರಾದ್ರೂ ನೇಮಿಸ್ಕೊಂಡ್ರೆ ಅದು ಕಾನೂನಾತ್ಮಕವಾಗಿ ಅಪರಾಧ ಆಗುತ್ತೆ. ಅದಕ್ಕೆ ಬಾಲ ಕಾರ್ಮಿಕರು ಎಂದರೆ ಏನು ಅನ್ನೋ ವಿಚಾರ ನಿಮಗೆ ಗೊತ್ತಾಗಬೇಕು. ಯಾರು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಹೆಣ್ಣಾಗ್ಲಿ ಗಂಡಾಗ್ಲಿ ಇರ್ತಾರೆ, ಅಂತವ್ರನ್ನ ನೀವೇನಾದ್ರೂ ನಿಮ್ಮ ಆ ರೇಷ್ಮೆ ಇಲ್ಲ ಸಂಬಂಧಪಟ್ಟಂತ ಕೆಲಸಗಳಿಗೆ ಅಥವಾ ಇತರ ಯಾವುದೇ ಕೆಲಸಗಳಿಗೆ ನೇಮಿಸ್ಕೊಂಡ್ರೆ ಕಾನೂನು ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಇಲ್ಲ ಸರ್ ನಮ್ ನೆಂಟ್ರ ಮಗ, ನಮ್ ತಂಗಿ ಮಗ, ನಮ್ಗೆ ಗೊತ್ತಿರೋ ಹುಡುಗ, ಅವನೇನೋ ತೊಂದರೆ ಅಂತ ಬಂದ, ಸಹಾಯ ಆಗ್ಲಿ ಅಂತ ನೇಮಿಸ್ಕೊಬಿಟ್ಟೆ, ಅವ್ರ ಅಪ್ಪ ಅಮ್ಮನ ಕಷ್ಟ, ಅವ್ರ ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ, ಅದೆಲ್ಲ ಕಾನೂನು ಕೇಳೋದಿಲ್ಲ. ನೀವು ಅಯ್ಯೋ ಪಾಪ ಅಂತ ನೇಮಿಸ್ಕೊಂಡ್ರು ಕಾನೂನು ಅಡಿಯಲ್ಲಿ ತಪ್ಪು. ಕೆಲ್ಸಕ್ಕೆ 14 ವರ್ಷದ ಮಕ್ಕಳನ್ನ ನೇಮಿಸ್ಕೊಬಾರ್ದು. ಹಾಗಾದ್ರೆ 14 ವರ್ಷದ ಮೇಲ್ ಮಕ್ಕಳು ನೇಮಿಸ್ಕೋಬಹುದಾ? 14 ವರ್ಷಕ್ಕಿಂತ ಮೇಲ್ಪಟ್ಟು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲವೊಂದು ಕೆಲಸಗಳಿಗೆ ಕಾನೂನಲ್ಲಿ ಅವಕಾಶ ಇದೆ, ಅಷ್ಟಕ್ಕೆ ಮಾತ್ರ ಸಿಗೋದು. ಹಾರ್ಡ್ ವರ್ಕ್ ಅಂದ್ರೆ ಈ ಕಲ್ಲು ಹೊಡೆಯೋದು, ವೆಲ್ಡಿಂಗ್ ಮಾಡೋದು, ಕ್ರಿಮಿನಾಶಕ ಉತ್ಪಾದನೆ ಕೇಂದ್ರಗಳು, ಕ್ರಿಮಿನಾಶಕ ಸಂಬಂಧಪಟ್ಟಂತಿರವು, ಈ ನಿಮ್ಮ ರೇಷ್ಮೆಗೆ ನೂಲ್ ತೆಗೆಯುವಂಥವು ಎಲ್ಲ ಹಾರ್ಡ್ ವರ್ಕ್ಗಳು, ಇಂಥವಕ್ಕೆಲ್ಲ ನೀವು 14ಕ್ಕಿಂತ ಮೇಲ್ಪಟ್ಟು 18 ವರ್ಷಕ್ಕಿಂತ ಒಳಗಡೆ ಇರೋ ನೇಮಿಸ್ಕೊಂಡ್ರು ಕೂಡ ಕಾನೂನು ಅಡಿಯಲ್ಲಿ ಅದು ತಪ್ಪಾಗುತ್ತೆ. ಹಾಗಾಗಿ ವರ್ಷಕ್ಕಿಂತ ಕಡಿಮೆ, ಅದರಲ್ಲೂ ಮುಖ್ಯವಾಗಿ 14 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನ ದಯವಿಟ್ಟು ಶಾಲೆ ತಪ್ಪಿಸ್ಬೇಡಿ, ಕೆಲಸಗಳಿಗೆ ಹಾಕ್ಬೇಡಿ. ಕೆಲಸಗಳಿಗೆ ಹಾಕೋದ್ರಿಂದ ನೀವು ಕಾನೂನಲ್ಲಿ ಅಪರಾಧಿಗಳಾಗದೆ ಯಾರು ಅಯ್ಯೋ ಪಾಪ ಅಂತ ಅವ್ರನ್ನ ಸೇರಿಸ್ಕೊತಾರೆ ಅವರು ಕೂಡ ಅಪರಾಧಿಗಳಾಗ್ತಾರೆ. ಹಾಗಾಗಿ ಇದೊಂದು ಮನವರಿಕೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ರು ದಯವಿಟ್ಟು ಕಷ್ಟ ನೀವು ಪಡಿ, ಮಕ್ಳಿಗೆ ಕಷ್ಟ ಕೊಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿನ ಓದಿಸಕ್ ಪ್ರಯತ್ನ ಮಾಡಿ. ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಆದಷ್ಟು ಕಾಳಜಿ ವಹಿಸಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಮಕ್ಳುಗಳಿಗೆ ಮದುವೆ ಮಾಡೋದು ಅಪರಾಧ. 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರಿಗೆ ಮದುವೆ ಮಾಡೋದು ಅಪರಾಧ. ಒಂದ್ ವೇಳೆ ನೀವು ಒಂದು ದಿನ ಕಡಿಮೆ ಇದ್ದು ಮದುವೆ ಮಾಡ್ತಾ ಇದ್ದೀರಾ ಅಂತ ವಿಚಾರಗಳು ಗೊತ್ತಾದ್ರೆ ಅದು ಕೂಡ ಮಾಡಿದವ್ರಿಗೂ, ಯಾರು ನಿಮ್ಗೆ ಮದುವೆ ಮಾಡ್ತಾರ ಅವ್ರಿಗೂ, ಆ ಚೌಟ್ರಿ ಅವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ಅಸಂಘಟಿತ ಕಾರ್ಮಿಕರು ಆಗಿ ಕೇವಲ ನಿಮ್ಮ ದುಡಿಮೆಗೆ ಮಾತ್ರ ಸೀಮಿತ ಆಗ್ಬೇಡಿ. ನಿಮ್ಮ ಮನೆ ಮಂದಿ ಮಕ್ಕಳಿಗೆ ಒಳ್ಳೇದಾಗನ್ನ ಬಯಸಿ, ಅವಾಗಲೇ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತು ವೇದಿಕೆ ಮುಂದೆ ಆಸೀನಾಗಿರುವ ಎಲ್ಲ ಸಭಿಕರಿಗೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕ ಇಲಾಖೆ, ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ
ಮತ್ತು ಆ ಕಾರ್ಮಿಕರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳು ಏನು ಅಗತ್ಯತೆಗಳಿದೆ, ಅದಕ್ಕೆ ದಾಖಲಾತಿಗಳು ಏನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ನಿಮ್ಮೊಂದು ಶಿಡ್ಲಘಟ್ಟಕ್ಕೆ ಕೆಲ್ಸಕ್ಕೆ ಬಂದು ಸರಿಸುಮಾರು 2 ವರ್ಷಗಳ ಆಗ್ತಾ ಬಂದಿದೆ. ಸಾಕಷ್ಟು ಪ್ರಕರಣಗಳು ನನ್ನ ಮುಂದೆ ಬರ್ತಾ ಇದ್ದಾರೆ. ಯಾವ ತರ ಅಂದ್ರೆ, ಇಲ್ಲಿ ರೇಷ್ಮೆ ಇಲಾಖೆಗೆ ಅಂದ್ರೆ ರೇಷ್ಮೆಗೆ ಸಂಬಂಧಪಟ್ಟಂತೆ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಮಾಲೀಕರು ಅವರಿಗೆ ಅಡ್ವಾನ್ಸ್ ಆಗಿ ಒಂದ್ ಸ್ವಲ್ಪ ಹಣನ ಕೊಟ್ಟಿರ್ತಾರೆ. ಆ ಅಡ್ವಾನ್ಸ್ ಸಿಗ್ತಕ್ಕಂತೆ ಅವರು ವರ್ಷ ಪೂರ್ತಿನೋ ಅಥವಾ 2 ವರ್ಷ 3 ವರ್ಷ ಮನೆಗಳಲ್ಲಿ ದುಡ್ಕೊಂಡಿರ್ಬೇಕು. ಆ ದುಡ್ದಿದ್ದಕ್ಕೆ ವಾರಕ್ಕೆ ಕೇವಲ ನಾಮಕಾವಸ್ಥೆಗೆ ಒಂದಿಷ್ಟು ಹಣ ನಾವು ಕೈ ಕೊಡ್ತಾರೆ ಅಂತ. ಅವ್ರೇನಾದ್ರೂ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ನನ್ನ ಕೇಳಿ ಮಾಡಕ್ಕಾಗಲ್ಲ ಅಂದ್ರೆ ಅವ್ರಿಗೆ ದೈಹಿಕ ಹಿಂಸೆ ಕೂಡ ಕೊಟ್ಟಿದ್ದಂತಹ ಪ್ರಕರಣಗಳು ನಮ್ಮ ಮುಂದೆ ಬಂದಿದ್ದಾವೆ. ಇವೆಲ್ಲ ಆಗ್ಲಿಕ್ಕೆ ಕಾರಣ ಏನು? ನೀವು ಕಾರ್ಮಿಕರು, ನಿಮಗೆ ಬೇಕಾಗಿರುವಂತಹ ಅಗತ್ಯತೆಗಳು, ಸರ್ಕಾರದಿಂದ ದೊರಕುವಂತ ಸೌಲಭ್ಯಗಳು, ನಿಮಗೇನಾದ್ರೂ ಆ ರೀತಿ ತೊಂದರೆ ಆದಾಗ ಅದಕ್ಕೆ ಪಡಿಬೇಕಾಗಿರೋ ಪರಿಹಾರ ಕಾನೂನಲ್ಲಿ ಏನಿದೆ ಅನ್ನೋ ತಿಳುವಳಿಕೆ ಇಲ್ದಿರೋ ಕಾರಣಕ್ಕೆ ಈ ರೀತಿ ನೀವು ಹಿಂಸೆಗೆ ಒಳಗಾಗುವಂತ ಸಂದರ್ಭಗಳು ಯಥೇಚ್ಛಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಕಾರ್ಮಿಕರು ಅಸಂಘಟಿತರಾಗಿರೋರು ಜಾಸ್ತಿ. ನೀವು ಸಂಘಟಿತರಾಗಿದ್ರೆ ಯಾರಾದ್ರೂ ಒಬ್ರು ಈ ರೀತಿ ಸಮಸ್ಯೆಗಳು ಉದ್ಭವ ಆದಾಗ ಅದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರ ಪಡ್ಕೊಳ್ಬಹುದು, ಯಾವ ಇಲಾಖೆಗೆ ನೀವು ಅಪ್ರೋಚ್ ಮಾಡಬೇಕು, ಅಥವಾ ನ್ಯಾಯಾಲಯಕ್ಕೆ ಹೋಗ್ಬೇಕು, ನನ್ನಲ್ಲಿ ಆ ರೀತಿ ದುಡ್ಡಿನ ಶಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ನ್ಯಾಯಾಲಯದ ಆವರಣದಲ್ಲಿ ಉಚಿತ ಕಾನೂನು ನೆರವು ಅಂತ ಹೇಳ್ಬಿಟ್ಟು ನಾವು ಲೀಗಲ್ ಏಡ್ ಆಫೀಸ್ನ ಕೂಡ ಹೊಂದಿರ್ತೀವಿ. ಅಲ್ಲಿ ಬಂದು ತಾವು ಸೂಕ್ತ ಒಂದು ಅರ್ಜಿನ ಬರೆದುಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಏನ್ ಕಾನೂನಾತ್ಮಕ ಪರಿಹಾರ ಇದೆ ನಾವು ಒದಗಿಸ್ಕೊಡ್ತೀವಿ. ಅದೇನು ಇಂಥವ್ರೆ ಅಂತವ್ರೆ ಅಂತಿಲ್ಲ, ಯಾವುದೇ ವರ್ಗದವರು ಕೂಡ ಬಂದು ತಮ್ಮ ಸಮಸ್ಯೆನ ಅಲ್ಲಿ ಹೇಳ್ಕೊಂಡು ಪರಿಹಾರ ಪಡ್ಕೊಳ್ಬಹುದು.